ನಿಮ್ಮ ಸ್ಕಾಲ್ಪಲ್ಲಿ ಎಷ್ಟೇ ಹಠಮಾರಿ ಡ್ಯಾಂಡ್ರಫ್ ಇದ್ದರೂ ಕೂಡ ಈ ಒಂದು ಏರ್ ಮಾಸ್ಕಿಂದ ನಿಮ್ಮ ಡ್ಯಾಂಡ್ರಫ್ ಕಂಪ್ಲೀಟಾಗಿ ರಿಮೂವ್ ಆಗಿ ಮತ್ತು ರೂಟ್ನ ಸ್ಟ್ರಾಂಗ್ ಮಾಡಿ ನಿಮ್ಮ ಹೇರ್ನ ಹೆಲ್ದಿಯಾಗಿಟ್ಟು ಏರ್ ಫಾಲ್ನ ಕಂಟ್ರೋಲಿಗೆ ಬರುತ್ತೆ. ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ಒಂದು ಮೊಟ್ಟೆನ ತೊಗೊಂಬಿಟ್ಟು ಅದರ ಬಿಳಿ ಭಾಗ ಮಾತ್ರ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ನೀವು ಕೊಕೊನಟ್ ಆಯಿಲು ಇಲ್ಲಾಂದರೆ ಬಾದಾಮಿ ಆಯಿಲ್ನ ಹಾಕ್ಕೊಬೋದು. ನಾನು ಯೂಸ್ ಮಾಡಿರೋ ಆಯಿಲು ಅಂದರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಾನು ಮಾಡ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನು ಮಾಡ್ಕೊಂಡಿರೋದು. ಈ ಆಯಿಲ್ ಲಿಂಕ್ ಬೇಕು ಅಂದರೆ ನನ್ನ ಸ್ಟೋರಿಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ನ ಮಾಡ್ಕೊಂಬಿಟ್ಟು ಸ್ಕಾಲ್ಪು ಹೇರಿಗೆ ನೀಟಾಗಿ ಅಪ್ಲೈ ಮಾಡಿ ಒಂದು 3 ಇಯರ್ಸ್ ಬಿಟ್ಟು ಹೇರ್ನ ವಾಶ್ ಮಾಡಿ. ಇದನ್ನು ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡ್ತಾ ಬರ್ಬೋದು. ಮತ್ತು ಇದನ್ನು ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. 3 ಇಯರ್ಸ್ ಬಿಟ್ಟು ಹೇರ್ನ ವಾಶ್ ಮಾಡಿ. ತುಂಬ ಬಿಸಿ ಬೇಡ, ತುಂಬ ತಣ್ಣೀರು ಬೇಡ, ಮೀಡಿಯಮ್ ನೀರಲ್ಲಿ ಇದನ್ನು ವಾಶ್ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಕೂದಲು ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.